ನಮಸ್ಕಾರ ಸ್ನೇಹಿತರೆ, ನಾನು ಎಚ್ ಡಿ ಪ್ರಖ್ಯಾತ ಗೌಡ, ಸಾಮಾಜಿಕ ಹೋರಾಟಗಾರ ಹಾಗೂ ಕಾನೂನು ಸಲಹೆಗಾರ. ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ನಮ್ಮ ಹಲವಾರು ಕಾನೂನು ಸಲಹೆಗಳನ್ನ ನೋಡಿರ್ತೀರ. ಒಂದು ದುಃಖದ ವಿಚಾರ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು 2 ದಿವಸದಿಂದ ಒಬ್ಬ ಪ್ರಖ್ಯಾತ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಹೆಸರು ಮಾಡಿ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಗಳಿಸಿರ್ತಕ್ಕಂಥ ಒಬ್ಬರು ನಟಿ. ಅವ್ರ ಹೆಸರು ಬಹುಶಃ ಶ್ರುತಿ ಅಂತ ಇರಬೇಕು. ಅವರು BJP ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರಂತೆ, ಅವರೇ ಹೇಳ್ಕೊಂಡಿದ್ದಾರೆ. ಮೊನ್ನೆ ಒಂದು ರಾಜಕೀಯ ಸಭೆಯಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಮಾತನಾಡೋ ಸಂದರ್ಭದಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ಓಡಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳುಗಳು ಇವತ್ತು ದಾರಿ ತಪ್ಪಿ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಅಂತ ದೊಡ್ಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಒಬ್ಬಳು ಹೆಣ್ಮಗಳಾಗಿ ತುಂಬ ವಿಷಾದ ವ್ಯಕ್ತಪಡಿಸ್ತೇನೆ ಕರ್ನಾಟಕದ ಜನರಲ್ಲಿ. ಮೊನ್ನೆ ಅರಸೀಕೆರೆಯಲ್ಲಿ ಒಬ್ಬಳು ಹೆಣ್ಮಗಳು, ಆಕೆ ಓಡಾಡಿದ್ದಂಥ ಅಷ್ಟು ಶಕ್ತಿ ಯೋಜನೆ ಟಿಕೆಟ್ಗಳನ್ನು ಇಟ್ಕೊಂಡು ಮೊನ್ನೆ ಮುಖ್ಯಮಂತ್ರಿ ಅವರಿಗೆ ಹಾರನ ಮಾಡಿ ಹಾಕಿದ್ರು. ಇದು ಹೆಣ್ಮಕ್ಳುಗಳು, ಕರ್ನಾಟಕದ ಹೆಣ್ಮಕ್ಳುಗಳು ಅವ್ರ ಯೋಜನೆಗೆ, ಅವ್ರಿಗೆ ಆದಂಥ ಖುಷಿಗೆ, ಅವ್ರು ಪಡ್ಕೊಂಡಂಥ ಒಂದು ಸೌಲಭ್ಯಗಳಿಗೆ ಕೊಡ್ತಿರ್ತಕ್ಕಂಥ ಗೌರವ. ನೀವೊಂದು ರಾಜಕೀಯ ಪಕ್ಷದ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಥವಾ ಇನ್ಯಾರಿಗೋ ಬಕೆಟ್ ಹಿಡಿಯೋದಕ್ಕೆ ನೀವು ಸಾರ್ವಜನಿಕವಾಗಿ ನಿಮ್ಮಿಂದ ಪಾಪ ದೊಡ್ಡ ದೊಡ್ಡ ರಾಜಕಾರಣಿಗಳು ನಿಮ್ಮ BJP ಪಕ್ಷದಲ್ಲಿ ಕೂತಿದ್ದಾರೆ. ಹೆಣ್ಮಕ್ಳುಗಳು ದಾರಿ ತಪ್ಪಿ ಎಲ್ಲೆಲ್ಲೋ ಓಡಾಡ್ತಿದ್ದಾರೆ ಅಂದರೆ, ದಾರಿ ತಪ್ಪಿರೋದು ಹೆಣ್ಮಕ್ಳೆಲ್ಲ ಮೇಡಮ್ ಅವರೇ, ದಾರಿ ತಪ್ಪಿರೋದು ನೀವು ದಾರಿ ತಪ್ಪಿ ಸುಮಾರು ವರ್ಷಗಳಾಗಿದೆ. ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ತಮ್ಮ ಪತಿಯವರನ್ನ, ಮೊದಲನೇ ಪತಿಯವ್ರನ್ನ ಯಾವ ರೀತಿ ಮನೆಯಿಂದ ಒದ್ದೋಡಿಸೋದ್ರಿಂದ ಇಡೀ ಕರ್ನಾಟಕ ಜನ ಗೊತ್ತಿದೆ. ಎರಡನೇ ಒಂದು ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡು ತಾವು ಏನು ಮಾಡಿದ್ರಿ ಮಾತಾಡಬಾರ್ದು, ತುಂಬ ಬೇಜಾರಾಗುತ್ತೆ. ಈಗ ತಾವು ಯಾವ ರಾಜಕಾರಣಿಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀರಿ, ತಮ್ಮ ಶೋಕಿಗಳೇನು, ಬಡವರಾಗಿ ಅವ್ರು ಟೈಲರ್ ಕೆಲಸ ಮಾಡೋರು, ಗಾರ್ಮೆಂಟ್ ಕೆಲಸ ಮಾಡೋರು, ದೇವಸ್ಥಾನಕ್ಕೆ ಹೋಗೋರು, ಫ್ಯಾಕ್ಟ್ರಿಗೆ ಹೋಗೋರು, ಅವ್ರ ಕೆಲಸಕ್ಕೆ ಹೋಗೋರು ಹೋಗ್ತಾ ಇದ್ದಾರೆ, ಅದಕ್ಕೆ ಬಳಕೆ ಮಾಡ್ಕೋತಾ ಇದ್ದಾರೆ. ಎಲ್ಲೆಲ್ಲ ಹೋಗ್ತಾ ಇದ್ದಾರೆ ಅಂದರೆ, ನಿಮ್ಮಂಥ OC ಕಾರ್ಗಳಲ್ಲಿ ಅವರೆಲ್ಲ ಓಡಾಡಲ್ಲ. ಏನು ಹೇಳಿ, OC ಕಾರ್ಗಳಲ್ಲಿ AC ಹಾಕ್ಕೊಂಡು ನಿಮ್ಮಂಥ ದೊಡ್ಡ ದೊಡ್ಡವ್ರ ಜೊತೆ 10 ಹೋಟ್ಲುಗಳಲ್ಲಿ ಅವ್ರು ಓಡಾಡಲ್ಲ. ಅವ್ರಿಗೆ ಪಾಪ ದಿನನಿತ್ಯದ ಸಂಬಳ ಬೇಕು, ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಬೇಕಲ್ಲ, 100 ರೂಪಾಯಿ ಬಸ್ ಚಾರ್ಜು. ಆ ಬಸ್ ಚಾರ್ಜ್ನೇ ಒಂದು ಸರ್ಕಾರ ಕೊಡ್ತಾ ಇದೆ, ಅದನ್ನು ಉಪಯೋಗಿಸ್ಕೊಂಡು ಅವ್ರ ಕೆಲಸ, ದಿನನಿತ್ಯದ ಕೆಲಸ, ಕೂಲಿ ಕೆಲಸ ಮಾಡ್ಕೊತವ್ರೆ. ಅಂಥವ್ರ ಮೇಲೆ ನೀವು ಅವರ ಶೀಲದ ಬಗ್ಗೆ ಶಂಕೆ ವ್ಯಕ್ತಪಡಿಸ್ತೀರಾ ಅಂತಂದರೆ ನಿಜವಾಗ್ಲೂ ಇದು ಅಕ್ಷಮ್ಯ ಅಪರಾಧ. ದಯವಿಟ್ಟು ಇಡೀ ಕರ್ನಾಟಕದ ಮಹಿಳೆಯರ ಕ್ಷಮೆ ಕೇಳಬೇಕಾಗುತ್ತೆ. ಶ್ರುತಿಯವರು, ನೀವು ಒಬ್ಬರು ಹೆಣ್ಮಗಳಾಗಿ ನೀವು ನಿಮ್ಮ ಸ್ಟೇಟ್ಮೆಂಟ್ ಇದ್ದರೆ ಮನೆ ಒಳಗಡೆ ಇಟ್ಕೊಳ್ಳಿ, ಆದರೆ ಬಹಿರಂಗವಾಗಿ ಈ ಥರ ಹೇಳ್ತಕ್ಕಂಥ ಹೇಳಿಕೆಗಳು ನಿಮ್ಮ ಒಂದು ಘನತೆಗೆ, ನಿಮಗೆ ಪಾಪ ಮುಂದಿನ ದಿನಗಳಲ್ಲಿ MLC ಮಾಡ್ತೀವಿ ಅಂತ ಹೇಳಿರ್ಬೋದು, ಅಥವಾ ರಾಜ್ಯಸಭೆ ಕಳಿಸ್ಬೋದು, ಇವೆಲ್ಲ ಆಮಿಷಗಳಿರ್ತದೆ. ನಾವು ನೋಡಿದ್ದು ತುಂಬ ನಟಿಯರನ್ನ, ಪಾಪ ಉಮಾಶ್ರೀ ಅವರು ಇದ್ದಾರೆ, ಯಾವತ್ತೂ ಈ ಥರ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹೆಣ್ಮಕ್ಳುಗಳು ಎಲ್ಲೆಲ್ಲೋ ಓಡಾಡ್ತಿದ್ದೀರಿ ಅಂತ ಹೇಳೋದು ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ. ಇದ್ರ ಬಗ್ಗೆ ನಾವು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಥರ ಸ್ಟೇಟ್ಮೆಂಟ್ ಕೊಡಬೇಡಿ. ದಯವಿಟ್ಟು ಕರ್ನಾಟಕದ ಅಷ್ಟು ಹೆಣ್ಣು ಮಕ್ಕಳುಗಳ ಕ್ಷಮೆಯನ್ನು ಬಹಿರಂಗವಾಗಿ ಕೇಳಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇದು ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ. ಯಾವಾಗಲೂ ಹೆಣ್ಮಕ್ಳ ಬಗ್ಗೆ ಅಪಾರ ಗೌರವ ಇದೆ, ಅವ್ರು ನಮ್ಮ ಸಂಸ್ಕೃತಿ ಉಳಿಸ್ತಾ ಇದ್ದಾರೆ. ಈ ಮೂಲಕ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ದಯವಿಟ್ಟು ಹೆಣ್ಣು ಮಕ್ಕಳುಗಳ ಕ್ಷಮೆಯನ್ನು ಬಹಿರಂಗವಾಗಿ ಕೇಳಬೇಕು ಅಂತ ನಟಿ ಶ್ರುತಿ ಅವರಿಗೆ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ HD ಪ್ರಖ್ಯಾತ ಗೌಡ, ಸಾಮಾಜಿಕ ಹೋರಾಟಗಾರ ಹಾಗೂ ಕಾನೂನು ಸಲಹೆಗಾರ. ಥ್ಯಾಂಕ್ ಯು ವೆರಿ ಮಚ್.